ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಮೇ ತಿಂಗಳಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಮಕರ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಮಕರ ರಾಶಿಗೆ ಅಧಿಪತಿ ಶನಿ. ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನಿಷ್ಠ 1, 2ನೇ ಪಾದಗಳೊಂದಿಗೆ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮಕರ ರಾಶಿಯವರಿಗೆ ಗ್ರಹಗಳು ಸ್ಪಷ್ಟವಾಗಿ ಹೇಳುತ್ತಿವೆ, ಇಲ್ಲಿಯವರೆಗೂ ನೀವು ಹಾಕಿದಂತಹ ಬುನಾದಿಗಳಿಗೆ ಇಲ್ಲಿಂದ ಶುಭ ಫಲಗಳು ಬರಲಿವೆ ಅಂತ. ಒಂದು ವಿಚಾರ ನೆನಪಿನಲ್ಲಿಡಿ, ಈ ತಿಂಗಳು ನಿಮ್ಮ ಪ್ರಯತ್ನಗಳನ್ನು ಕೈ ಬಿಡಲಿದ್ದೀರಿಯಾ ಅಥವಾ ಫೈಟ್ ಮಾಡಿ ನಿಮ್ಮ ಪ್ರಯತ್ನಗಳಲ್ಲಿ ಸಕ್ಸಸ್ ಪಡೆಯಲಿದ್ದೀರಾ ಎಂಬುದನ್ನು ತೀರ್ಮಾನಿಸಿಕೊಳ್ಳಿ. ಟೋಟಲಾಗಿ ಹೇಳೋದಾದರೆ, ನೀವು ಅನೇಕ ದಿನಗಳಿಂದ ಒಂದು ದೊಡ್ಡ ಲಾಂಗ್ ಟರ್ಮ್ ಪ್ಲ್ಯಾನ್ನ ಮೇಲೆ ಕೆಲಸ ಮಾಡ್ತಿದ್ದೀರಿ. ಹಣ, ಶ್ರಮ, ಸಪೋರ್ಟ್ ಇಲ್ಲದೇ ಇರ್ಬೋದು. ನನಗೇ ಏಕೆ ಇಷ್ಟೊಂದು ಪರೀಕ್ಷೆಗಳು, ನನಗೇ ಏಕೆ ಇಷ್ಟೊಂದು ಸಮಸ್ಯೆಗಳು ಎಂಬಂತಹ ಫೀಲಿಂಗ್ಸ್ಗಳಿಗೆ ಈ ಸಮಯ ಬೀಳಲಿದೆ. ಬ್ರೇಕ್. ಆದರೆ ತಾಳ್ಮೆ ಬಹಳ ಮುಖ್ಯ. ಈ ಜ್ಯೋತಿಷ್ಯ ಪ್ರಕಾರ ಯಾವ ಸೂಚನೆಗಳು ಕಾಣುತ್ತಿವೆ ಅಂದರೆ, ಈ ಮೇ ತಿಂಗಳು ಮಕರ ರಾಶಿಯವರಿಗೆ ನಿಮ್ಮ ಸ್ಟ್ರಗಲ್ಸ್ಗಳಿಗೆ ಮುಕ್ತಾಯವೆಂದೇ ಹೇಳಬಹುದು. ಒಂದು ವೇಳೆ ಈ ಮೇ ತಿಂಗಳಲ್ಲಿನ ಅವಕಾಶಗಳನ್ನು ಕಳೆದುಕೊಂಡ್ರೆ ಇಲ್ಲಿಯವರೆಗೂ ನೀವು ಪಟ್ಟಂತಹ ಶ್ರಮ ವ್ಯರ್ಥವಾಗಿಬಿಡುತ್ತದೆ. ಇನ್ನು ಫಲಗಳನ್ನು ಕ್ಯಾಟಗರಿ ವೈಸ್ ನೋಡೋಣ. ಮೊದಲಿಗೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ನಿಮಗೆ ಬೇಕಾಗಿರ್ತಕ್ಕಂತಹ ಅದೃಷ್ಟದ ಬಾಗಿಲು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೇ 15ರವರೆಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಮೇ 15ರವರೆಗೆ ನಿಮ್ಮ ಕೆರಿಯರ್ ಅಂದರೆ ವೃತ್ತಿಗೆ ಸಂಬಂಧಿಸಿದಂತಹ ಗ್ರಹ ಶುಕ್ರನು 5ನೇ ಸ್ಥಾನದಲ್ಲಿಂದ ಕೇಂದ್ರ ತ್ರಿಕೋನ ರಾಜಯೋಗವನ್ನು ಕೊಡ್ತಿದ್ದಾನೆ. ಈ ಸಮಯ ಏಕೆ ನಿಮಗೆ ವಿಶೇಷವಾದ ಮಾಸವೆಂದರೆ, ಹೊಸ ಉದ್ಯೋಗ ಬಯಸುವವರಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಬಹುದು. ಹೊಸ ಬಿಸ್ನೆಸ್ಸು, ಹೊಸ ಸ್ಟಾರ್ಟಪ್ಪು ಅಥವಾ ಸರ್ವಿಸ್ ಪ್ರಾರಂಭಿಸಲು ಪ್ಲ್ಯಾನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದೊಂದು ಶುಭ ಸಮಯ ಅಂತಲೇ ಹೇಳ್ಬಹುದು. ಇಷ್ಟೇ ಅಲ್ಲದೆ ಫ್ರೀಲ್ಯಾನ್ಸರ್ಸು, ಕ್ರಿಯೇಟಿವ್ ಫೀಲ್ಡ್ನಲ್ಲಿರ್ತಕ್ಕಂಥವರು ತಮ್ಮ ಒಂದು ಕೆಲಸವನ್ನು ವಿಶ್ವಕ್ಕೆ ತೋರಿಸುವಂತಹ ಯಾವುದಾದ್ರೂ ವಿಡಿಯೋ ಪ್ರಾಜೆಕ್ಟ್ಸ್ಗಳನ್ನು ಲಾಂಚ್ ಮಾಡುವುದಕ್ಕೂ ಸಹ ಇದೊಂದು ಸರಿಯಾದಂತಹ ಸಮಯ ಅಂತ ಹೇಳ್ಬೋದು. ಈ ಸಮಯ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಿಮ್ಮ ಟ್ಯಾಲೆಂಟ್ ಬಚ್ಚಿಟ್ಕೊಳ್ಬೇಡಿ, ಪ್ರೊಫೈಲ್ ಅಪ್ಡೇಟ್ ಮಾಡಿ, ರೆಸ್ಯೂಮ್ ಕಳಿಸ್ಕೊಡಿ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಆಸಕ್ತಿಯನ್ನು ಇಲ್ಲಿ ತೋರಿಸಿ. ಈಗ ಇದನ್ನು ಯಾರು ಗಮನಿಸ್ತಾರೆ ಬಿಡು ಎಂದು ಆಲೋಚನೆ ಮಾಡದೆ ನಿಮ್ಮನ್ನು ನೀವೇ ಮಾರ್ಕೆಟ್ ಮಾಡಿಕೊಳ್ತಕ್ಕಂತಹ ಸಮಯ. ಮೇ 15ರ ನಂತರ ಕಠಿಣವಾದ ಸ್ವಲ್ಪ ಸ್ವಯಂ ಆಧಾರಿತ ಸಮಯ ಅಂತ ಹೇಳಬಹುದು. 15ರ ನಂತರ ಶುಕ್ರನು 6ನೇ ಸ್ಥಾನಕ್ಕೆ ಹೋಗೋದ್ರಿಂದ ಸುಮಾರು 30 ದಿನಗಳು ಸ್ಟ್ರಗಲ್ ಹೆಚ್ಚಾಗ್ತಕ್ಕಂತಹ ಪರಿಸ್ಥಿತಿ ಇದೆ. ಆದರೆ ಫೈನಾನ್ಸು, ಅಸ್ಥಿರತೆ, ಪಾರ್ಟ್ನರ್ಸ್ ಇಲ್ಲ ಫೌಂಡರ್ಸು ಅಥವಾ ಟೀಮ್ ಮೆಂಬರ್ಸ್ನಿಂದ ಸರಿಯಾದಂತಹ ಸಪೋರ್ಟ್ ನಿಮಗೆ ಸಿಗದೇ ಇರಬಹುದು. ಸೊ ಒಂದು ವಿಷಯ ನೆನಪಿನಲ್ಲಿಡಿ, ಈ ಸಮಸ್ಯೆಗಳೇ ನಿಮಗೆ ಮುಂದೆ ಅವಕಾಶಗಳಾಗಿ ಅನುಕೂಲವನ್ನು ಮಾಡಿಕೊಡುತ್ತವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು. ಇನ್ನು ಮೇ 11ರಿಂದ ಈ ಕುಜ ವೃತ್ತಿ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರುತ್ತಾರೆ. ಕುಜ ತನ್ನ ಸ್ವಸ್ಥಾನವಾದ ಮೇಷರಾಶಿಗೆ ಬರಲಿದ್ದಾರೆ. ಸೊ ಇದರಿಂದ ನಿಮಗೆ ಬೋಲ್ಡ್ ಡಿಸಿಷನ್ಸ್ ತೆಗೆದುಕೊಳ್ತಕ್ಕಂತಹ ಧೈರ್ಯದಿಂದ ಕೂಡಿರ್ತೀರಿ ಅಂತ ಹೇಳ್ಬೋದು. ಕುಜನು ಧೈರ್ಯಕ್ಕೆ ಮತ್ತು ಆವೇಶಕ್ಕೆ ಕಾರಕನಾಗಿರ್ತಾನೆ. ಆದರೆ ಈ ಧೈರ್ಯವನ್ನು ಕೋಪವಾಗಿ ಪರಿವರ್ತಿಸಿಕೊಳ್ಳಬೇಡಿ. ನಿಮ್ಮನ್ನು ವಿಮರ್ಶಿಸುವಂತಹ ವ್ಯಕ್ತಿಗಳೊಂದಿಗೆ ಅನವಶ್ಯಕವಾದಂತಹ ಆರ್ಗ್ಯುಮೆಂಟ್ಸ್ ಮಾಡದೆ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಫೋಕಸ್ ಮಾಡಿ.
ಮೇ 17ರಿಂದ ಶನಿ ರೇವತಿ ನಕ್ಷತ್ರಕ್ಕೆ ಹೋಗಲಿದ್ದಾರೆ. ಸೊ ಇದರಿಂದ ಮೇ 17ರಿಂದ ಫಲಗಳು ಕೆರಿಯರ್ನಲ್ಲಿ ಭಾಳ ಚೆನ್ನಾಗಿರಲಿವೆ. ಸೊ ಸೀನಿಯರ್ಸ್ಗಳು, ಉನ್ನತ ಅಧಿಕಾರಿಗಳಿಂದ ಒಳ್ಳೆಯ ಸಪೋರ್ಟ್ ದೊರೆಯುತ್ತದೆ ಅಂತ ಹೇಳ್ಬೋದು. ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ. ಪ್ರಮೋಷನ್ ಬಗ್ಗೆ ಚರ್ಚೆಗಳು ಬರ್ತವೆ. ಸ್ಯಾಲರಿ ಹೆಚ್ಚಾಗುವುದಾಗಲಿ, ದೊಡ್ಡದಾದಂತಹ ಜವಾಬ್ದಾರಿಗಳನ್ನು ನಿಮಗೆ ನೀಡ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ. ಇನ್ನು ಆರ್ಥಿಕವಾಗಿ ಆದಾಯ ವಿಚಾರವನ್ನು ಗಮನಿಸೋದಾದರೆ, ಹಣದ ವಿಚಾರದಲ್ಲಿ ಮೇ ತಿಂಗಳು ಮಕರ ರಾಶಿಯವರಿಗೆ ತುಂಬ ಪವರ್ಫುಲ್ ಅಂತಲೇ ಹೇಳಬಹುದು. ಮೇ 11ರಿಂದ ಕುಜನ ದೃಷ್ಟಿ ಆದಾಯ ಸ್ಥಾನದ ಮೇಲಿರ್ತದೆ. ಸೊ ಇದರಿಂದ ಭಾರಿ ಆರ್ಥಿಕ ಲಾಭಗಳಿಗೆ ದಾರಿ ಮಾಡಿಕೊಡ್ತದೆ. ಸೊಸೈಟಿಯಲ್ಲಿ ಮುಖ್ಯವಾದಂತಹ ವ್ಯಕ್ತಿಗಳೊಂದಿಗೆ ಪರಿಚಯವಾಗಲಿದೆ. ಈ ಪರಿಚಯ ಕೆಲವರಿಗೆ ಜೀವನವನ್ನೇ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಇನ್ನು ಮುಖ್ಯವಾಗಿ ಈ ಸಮಯ ಅನೇಕ ದಿನಗಳಿಂದ ನಿಮ್ಮಿಂದ ತೀರಿಸಲಾಗದಂತಹ ಯಾವುದಾದರೂ ದೊಡ್ಡ ಮೊತ್ತದ ಸಾಲದ ಸಮಸ್ಯೆಯಿಂದ ಹೊರಬರ್ತೀರಿ. ಆ ಸಾಲವನ್ನು ಹಿಂತಿರುಗಿಸುವಂತಹ ಮತ್ತು ಆ ಹಣವನ್ನು ಹೊಂದಿಸುವಂತಹ ಅವಕಾಶಗಳು ಕೂಡಿ ಬರುತ್ತವೆ. ಹಾಗೆ ಈ ಒಂದು ಮಾಸಾಂತ್ಯದಲ್ಲಿ ಹಿರಿಯರ ಯಾವುದಾದರೂ ಹಣ ಅಥವಾ ಪ್ರಾಪರ್ಟಿಗಳ ಮೂಲಕ ಧನಲಾಭ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ. ಇನ್ನು ವಿದೇಶಿ ಪ್ರಯಾಣವಾಗಲಿ, ವೀಸಾ, ಪಾಸ್ಪೋರ್ಟು, ಫಾರಿನ್ ಸ್ಟಡಿ ಅಥವಾ ವಿದೇಶಿ ಜಾಬ್ಗಳ ಬಗ್ಗೆ ಆಲೋಚಿಸ್ತಾ ಇರ್ತಕ್ಕಂಥವ್ರಿಗೆ ಈ ಮೇ ತಿಂಗಳು 14ರಿಂದ ಶುಕ್ರ ಪ್ರಭಾವ ಮತ್ತು ಗುರು ಶುಕ್ರ ಕಾಂಬಿನೇಷನ್ನಿಂದ ಅನೇಕ ದಿನಗಳಿಂದ ಪೆಂಡಿಂಗ್ ಇದ್ದಂತಹ ವೀಸಾ, ಪಾಸ್ಪೋರ್ಟ್ ಸಮಸ್ಯೆಗಳು ದೂರವಾಗಿ ಮುಂದೆ ನಿಮಗೆ ಬಹಳ ಅನುಕೂಲ ಆಗಿ ಪರಿವರ್ತನೆ ಆಗುತ್ತವೆ. ಇನ್ನು ಕುಟುಂಬ ದಂಪತಿಗಳ ವಿಚಾರವೆಂದರೆ, ಈ ತಿಂಗಳು ಮುಖ್ಯವಾಗಿ ಮಕರ ರಾಶಿಯ ಕುಟುಂಬಕ್ಕೆ ಹೊಸ ಸದಸ್ಯರ ಸೇರ್ಪಡೆಯಾಗಲಿದೆ. ಅಂದರೆ ಈ ಹಿಂದೆ ನಿಮ್ಮ ಕುಟುಂಬದಿಂದ ದೂರವಾದಂತಹ ವ್ಯಕ್ತಿಗಳು ಮರಳಿ ನಿಮ್ಮ ಕುಟುಂಬಕ್ಕೆ ಹಿಂತಿರುಗುವುದು, ಅಥವಾ ಕುಟುಂಬದಲ್ಲಿ ಸಂತಾನ ಅಥವಾ ವಿವಾಹದಿಂದ ಅಳಿಯ ಅಥವಾ ಸೊಸೆ, ಹೀಗೆ ಒಬ್ಬ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸೇರಲಿದ್ದಾರೆ. ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೀತಕ್ಕಂತಹ ಸಾಧ್ಯತೆಗಳು ಸಹ ತುಂಬ ಬಲವಾಗಿವೆ. ಮುಖ್ಯವಾಗಿ ಮಕರ ರಾಶಿಯ ದಂಪತಿಗಳಲ್ಲಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗನ್ನು ಕಾಣಬಹುದು. ಆರೋಗ್ಯ, ಹೆಲ್ತ್ ಪರವಾಗಿ ನೋಡೋದಾದರೆ ಈ ತಿಂಗಳು ಮೇ 12ರವರೆಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡರೂ ಸಹ ಶೀಘ್ರ ಗುಣಮುಖರಾಗ್ತೀರಿ. ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಮಗೆ ಬಂದಂತಹ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬೇಗನೆ ನಿಮಗೆ ರಿಲೀಫನ್ನು ಕೊಡ್ತವೆ. ಮೇ 12ರ ನಂತರ ಆರೋಗ್ಯವು ಭಾಳ ಅದ್ಭುತವಾಗಿರಲಿದೆ. ಇನ್ನು ಈ ಮೇ ತಿಂಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕ ಧನ ಲಾಭವನ್ನು ಕಾಣಬಹುದು. ಅಧಿಕ ಧನ ಲಾಭ ಅಂದರೆ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿ ನಡೆಯಲಿವೆ ಅಂತ ಅರ್ಥ. ಮುಖ್ಯವಾಗಿ ಹಣ ಉಳಿತಾಯ ಮಾಡ್ತಕ್ಕಂತಹ ಮನಸ್ಸನ್ನು ಸಹ ಈ ಒಂದು ಮಾಸದಲ್ಲಿ ಮಾಡಲಿದ್ದೀರಿ. ಕುಟುಂಬ, ಮಕ್ಕಳು ಮತ್ತು ನಿತ್ಯ ಅವಸರ ಖರ್ಚುಗಳು ಕಂಡರೂ ಸಹ ಈ ತಿಂಗಳು ಧನಲಾಭವಿರ್ತದೆ ಅಂತ ಹೇಳಬಹುದು. ಇನ್ನು ಮಕರ ರಾಶಿಯವರು ತಮ್ಮ ಮಾನಸಿಕ ನೆಮ್ಮದಿಗಾಗಿ ಮತ್ತು ಬಂದಿರತಕ್ಕಂತಹ ಅವಕಾಶಗಳನ್ನು ಹ್ಯಾಂಡಲ್ ಮಾಡಲು, ಮಾನಸಿಕವಾಗಿ ಬಲವಾಗಿರಲು ಪ್ರತಿದಿನ ಶಿವತಾಂಡವ ಸ್ತೋತ್ರ ಪ್ರತಿದಿನ ಓದುವುದರಿಂದ ಅಥವಾ ಕೇಳುವುದರಿಂದ ಹೆಚ್ಚಿನ ಆರೋಗ್ಯ ಮತ್ತು ಬಲವಾಗಿರಲು ಈ ಒಂದು ಪರಿಹಾರ ಬಹಳ ಅದ್ಭುತವಾದದ್ದು ಅಂತಲೇ ಹೇಳಬಹುದು. ಇನ್ನು ಈ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 4, ಅದೃಷ್ಟವಾರ ಶನಿವಾರ, ಅದೃಷ್ಟ ದಿಕ್ಕು ದಕ್ಷಿಣ. ಇದಿಷ್ಟು ಮೇ ತಿಂಗಳ ಮಕರ ರಾಶಿಯವರ ಫಲಗಳು. ವೀಕ್ಷಕರೇ, ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.